ನಮಸ್ಕಾರ. ಇವತ್ತು ನಾವು ವಿಶ್ವವಿದ್ಯಾಲಯದ ಫಲಿತಾಂಶಗಳ ಬಗ್ಗೆ ಮಾತಾಡೋಣ. ಕೆಲವು ಮಾಹಿತಿಗಳು ಬಂದಿವೆ. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಫಲಿತಾಂಶಕ್ಕಾಗಿ ಕಾಯ್ತಾ ಇರೋರಿಗೆ ಇದು ಬಹಳ ಮುಖ್ಯವಾದ ವಿಷಯ ಅಲ್ವಾ? ಹೌದು, ಖಂಡಿತ. ಈ ಮಾಹಿತಿಯನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇದರಲ್ಲಿರೋ ಮುಖ್ಯ ಅಂಶಗಳೇನು, ಅದರ ಅರ್ಥವೇನು ಅಂತ. ಸರಿ, ಖಂಡಿತ. ಮೂಲಗಳ ಪ್ರಕಾರ ಯೂನಿವರ್ಸಿಟಿ ರಿಸಲ್ಟ್ ಕೊಡೋಕೆ ರೆಡಿ ಇದೆಯಂತೆ. ಆದರೆ ಒಂದು ವಿಷಯ ಇದೆ, ಅವರು ಮೊದಲು ಒಂದು ಟ್ರಯಲ್ ಮಾಡ್ತಾರಂತೆ. ಅಂದ್ರೆ ಒಂದು ಆಂತರಿಕ ಪರೀಕ್ಷೆನಾ? ಹೌದು, ಅದು ಸಾಮಾನ್ಯ ನೋಡಿ. ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಹೀಗೆ ಮಾಡ್ತಾರೆ. ಯಾಕಂತಂದ್ರೆ ಒಂದೇ ಸಾರಿ ಲಕ್ಷಾಂತರ ಜನ ರಿಸಲ್ಟ್ ನೋಡಕ್ಕೆ ಬಂದ್ರೆ ಆ ಸರ್ವರ್ ಮೇಲೆ ವಿಪರೀತ ಲೋಡ್ ಬೀಳುತ್ತೆ. ಓ ಹೌದು ಹೌದು. ಈ ಟ್ರಯಲ್ ಬಹುಶಃ ಆ ಲೋಡ್ ತಡೆಯೋಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಕ್ಕಿರ್ಬೇಕು. ಮೂಲದಲ್ಲೇ ಹೇಳಿದಾರೆ ನೋಡಿ, ಯೂನಿವರ್ಸಿಟಿ ನೀಡ್ಸ್ ಮೋರ್ ಸರ್ವರ್ ಅಂತ. ಅಂದ್ರೆ ಹೆಚ್ಚಿನ ಸರ್ವರ್ ಬೇಕು ಅಂತ ಅವ್ರಿಗೂ ಗೊತ್ತಿದೆ. ಹಾಗಾದ್ರೆ ಈ ಟ್ರಯಲ್ ಸಕ್ಸಸ್ ಆದ್ರೆ ಮಾತ್ರ ರಿಸಲ್ಟ್ ಅನೌನ್ಸ್ ಮಾಡ್ತಾರಾ? ಅದೇ ಮುಖ್ಯವಾದ ಪಾಯಿಂಟ್. ಈ ಟ್ರಯಲ್ ಯಶಸ್ವಿ ಆದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ಅಂತ ಹೇಳಿರೋದು ಆ ಸಿಸ್ಟಮ್ ಸ್ಟೆಬಿಲಿಟಿ ಬಗ್ಗೆ ಅವರಿಗಿರೋ ಒಂದು ಕಾಳಜಿ ಅನ್ಬೋದು, ಅಥವಾ ಸ್ವಲ್ಪ ಅನಿಶ್ಚಿತತೆನೂ ಇರ್ಬೋದು. ಒಂದ್ ವೇಳೆ ಆ ಟ್ರಯಲ್ ಏನಾದ್ರೂ ಫೇಲ್ ಆದ್ರೆ ಆಗೇನಾಗತ್ತೆ? ರಿಸಲ್ಟ್ ಮತ್ತೆ ಲೇಟ್ ಆಗತ್ತಾ? ಅದ್ರ ಬಗ್ಗೆ ಸ್ಪಷ್ಟವಾಗಿ ಮೂಲದಲ್ಲಿ ಹೇಳಿಲ್ಲ. ಅದೇ ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ಟ್ರಯಲ್ ಫೇಲ್ ಆದ್ರೆ ಆ ಟೆಕ್ನಿಕಲ್ ಪ್ರಾಬ್ಲಮ್ ಸರಿ ಮಾಡೋವರೆಗೂ ರಿಸಲ್ಟ್ ತಡೆ ಹಿಡಿಯೋ ಸಾಧ್ಯತೆನೇ ಹೆಚ್ಚು. ಅಯ್ಯೋ, ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಕಾಯೋದು ತಪ್ಪಿದ್ದಲ್ಲ. ಹೌದು, ಅದು ಕಾಯುವಿಕೆನೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬಹುದು. ಇಲ್ಲಿ ಇನ್ನೊಂದು ವಿಷಯ ಗಮನಕ್ಕೆ ಬಂತು. ನೀವು ನಿದ್ದೆ ಮಾಡೋದು ಒಳ್ಳೇದು, ರಿಸಲ್ಟ್ ಬಂದ್ರೂ ಸರ್ವರ್ ಸಿಗಲ್ಲ, ಈ ತರದ ಮಾತುಗಳು ಕೇಳಿ ಬರ್ತಿವೆ ಅಂತ. ಇದೇನು ನಿಜವಾಗ್ಲೂ ಅಷ್ಟು ಕೆಟ್ಟದಾಗಿರುತ್ತಾ ಸರ್ವರ್ ಸ್ಥಿತಿ? ಇದು ಬಹುಶಃ ಹಿಂದಿನ ಅನುಭವಗಳಿಂದ ಬಂದಿರೋ ಒಂದು ಎಚ್ಚರಿಕೆ ಇರ್ಬೋದು ನೋಡಿ. ಪ್ರತಿ ವರ್ಷನೂ ರಿಸಲ್ಟ್ ಬಂದಾಗ ಸರ್ವರ್ ಕ್ರ್ಯಾಶ್ ಆಗೋದು, ಸ್ಲೋ ಆಗೋದು ನಡೀತಾನೆ ಇರುತ್ತೆ. ಹೌದು, ಕೇಳಿದ್ದೀನಿ. ಸೊ ಈ ಮಾತು ಒಂದು ರೀತಿ ನಿರೀಕ್ಷೆಗಳನ್ನ ಕಡಿಮೆ ಮಾಡೋ ಪ್ರಯತ್ನ ಕೂಡ ಇರ್ಬೋದು. ಅಂದ್ರೆ ತಕ್ಷಣ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ಗಾಬರಿ ಆಗ್ಬೇಡಿ, ಸ್ವಲ್ಪ ಟೈಮ್ ಹಿಡಿಯತ್ತೆ ಅಂತ ಹೇಳ್ದ ಹಾಗೆ. ಅಂದ್ರೆ ರಿಸಲ್ಟ್ ರೆಡಿ ಇದ್ರೂ ಅದನ್ನ ಎಲ್ಲರಿಗೂ ತಕ್ಷಣಕ್ಕೆ ತಲುಪಿಸೋ ವ್ಯವಸ್ಥೆ ಇದೆಯಲ್ಲ, ಅದ್ರಲ್ಲೇನೋ ಸಮಸ್ಯೆ ಇದೆ ಅಂತಾನಾ? ಖಂಡಿತ, ಅದನ್ನ ಅಲ್ಲಗಳೆಯೋಕ್ಕಾಗಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈ ಮೂಲಸೌಕರ್ಯ ಇದೆಯಲ್ಲ, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು, ಅದರಲ್ಲೂ ಈ ಪೀಕ್ ಟೈಮ್ ಅಂದ್ರೆ ಎಲ್ಲರೂ ಒಟ್ಟಿಗೆ ಬರುವಾಗ ನಿಭಾಯಿಸೋ ಕೆಪಾಸಿಟಿ ಹೆಚ್ಚೋದಿದೆಯಲ್ಲ, ಅದು ದೊಡ್ಡ ಸಂಸ್ಥೆಗಳಿಗೂ ಚಾಲೆಂಜ್ ಆಗಿರುತ್ತೆ. ಬಹುಶಃ ಅದೇ ಇಲ್ಲಿ ಕಾಣ್ತಾ ಇರೋದು. ಅದಕ್ಕೆ ನೋಡಿ, ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಲಿಂಕ್ ಕಳಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಅಂದ್ರೆ ಅಫಿಷಿಯಲ್ ಲಿಂಕ್ ಬರೋವರೆಗೂ ಕಾಯೋದೇ ಬೆಟರ್ ಅನ್ನೋ ಮೆಸೇಜ್ ಅದು. ಹಾಗೆ ವಿದ್ಯಾರ್ಥಿಗಳೇ ಚಿಂತಿಸಬೇಡಿ ಅಂತಾನೂ ಹೇಳಿದಾರಂತೆ. ಇದು ಸ್ವಲ್ಪ ಕಾಂಟ್ರಡಿಕ್ಟರಿ ಅಲ್ವಾ? ಒಂದ್ ಕಡೆ ಸರ್ವರ್ ಸಿಗಲ್ಲ ಅನ್ನೋದು, ಇನ್ನೊಂದ್ ಕಡೆ ಚಿಂತೆ ಮಾಡಬೇಡಿ ಅನ್ನೋದು. ಹೌದು, ಅದು ಗಮನಿಸಬೇಕಾದ ಅಂಶ. ಬಹುಶಃ ಅದರ ಅರ್ಥ ಹೀಗಿರ್ಬೋದು: ಟೆಕ್ನಿಕಲ್ ತೊಂದರೆಗಳು ಟೆಂಪರರಿ, ಫೈನಲಿ ಎಲ್ಲರಿಗೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳೋ ಪ್ರಯತ್ನ ಇರಬಹುದು. ವಿದ್ಯಾರ್ಥಿಗಳ ಆತಂಕ ಕಡಿಮೆ ಮಾಡೋಕಿರಬಹುದು. ಹೌದು. ಒಟ್ಟಿನಲ್ಲಿ ಯೂನಿವರ್ಸಿಟಿ ತಮ್ಮ ಪ್ರೋಸೆಸ್ ಎಲ್ಲ ಮುಗಿಸಿ ಕನ್ಫರ್ಮ್ ಆದ್ಮೇಲೆ ಅಧಿಕೃತ ಲಿಂಕ್ ಶೇರ್ ಮಾಡ್ತಾರೆ ಅನ್ನೋದು ಮಾತ್ರ ಸ್ಪಷ್ಟ. ಸರಿ, ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ತಗೋಬೇಕಾದ ಮುಖ್ಯ ಅಂಶಗಳೇನು? ನೋಡಿ, ಮೊದಲನೇದಾಗಿ ರಿಸಲ್ಟ್ ರೆಡಿ ಇದೆ, ಆದ್ರೆ ಒಂದು ಟೆಕ್ನಿಕಲ್ ಟೆಸ್ಟ್, ಆ ಟ್ರಯಲ್ ಬಾಕಿ ಇದೆ. ಎರಡನೇದು, ರಿಸಲ್ಟ್ ಬಂದ ತಕ್ಷಣಕ್ಕೂ ಸರ್ವರ್ ಸಿಗೋದ್ರಲ್ಲಿ ತೊಂದರೆ ಆಗೋ ಸಾಧ್ಯತೆ ತುಂಬಾ ಇದೆ. ಹೌದು. ಹಾಗಾಗಿ ಆತುರ ಪಡದೆ ಅಧಿಕೃತ ಲಿಂಕ್ ಬರೋವರೆಗೂ ಕಾಯೋದು ಬುದ್ಧಿವಂತಿಕೆ. ಮೂರನೇದು, ಯೂನಿವರ್ಸಿಟಿಗೆ ಈ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಅವರು ಕಮ್ಯುನಿಕೇಟ್ ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೆ ಆ ಕಮ್ಯುನಿಕೇಷನ್ ಎಷ್ಟು ಇಫೆಕ್ಟಿವ್ ಆಗಿದೆ ಅನ್ನೋದು ಪ್ರಶ್ನೆ. ಒಟ್ಟಾರೆಯಾಗಿ ರಿಸಲ್ಟ್ ಸುತ್ತ ಇರುವ ತಾಂತ್ರಿಕ ಸವಾಲುಗಳು ಮತ್ತು ಸಂವಹನದ ಕೊರತೆಗಳನ್ನು ಈ ಮೂಲಗಳು ತೋರಿಸ್ತಾ ಇವೆ. ಖಂಡಿತವಾಗಿ. ಇಲ್ಲಿಂದ ಇನ್ನೊಂದು ಯೋಚನೆ ಶುರುವಾಗುತ್ತೆ ನೋಡಿ. ಏನು? ಈ ಡಿಜಿಟಲ್ ಯುಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷ ಜಾಸ್ತಿ ಆಗ್ತಿದೆ, ಟೆಕ್ನಾಲಜಿ ಮೇಲೆ ಅವಲಂಬನೆಯೂ ಜಾಸ್ತಿ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಯೂನಿವರ್ಸಿಟಿಗಳು ಈ ರಿಸಲ್ಟ್ ಅನೌನ್ಸ್ಮೆಂಟ್ ತರಹದ ಬಹಳ ಮುಖ್ಯವಾದ ಪ್ರಕ್ರಿಯೆಗಳನ್ನು ವಿದ್ಯಾರ್ಥಿಗಳಿಗೆ ಇನ್ನೂ ಸುಲಭವಾಗಿ, ಯಾವುದೇ ಅಡಚಣೆ ಇಲ್ಲದೆ ತಲುಪಿಸೋಕೆ ತಮ್ಮ ಸಿಸ್ಟಮ್ಗಳನ್ನು, ತಮ್ಮ ಕಮ್ಯುನಿಕೇಷನ್ ಸ್ಟ್ರಾಟಜಿಗಳನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು? ನಿಜ, ಇದು ಯೋಚನೆ ಮಾಡಬೇಕಾದ ವಿಷಯವೇ. ಹೌದು. ಇದು ಕೇವಲ ಈ ಒಂದು ಯೂನಿವರ್ಸಿಟಿಗೆ ಮಾತ್ರ ಅಲ್ಲ, ಇದೇ ತರಹ ಚಾಲೆಂಜ್ ಫೇಸ್ ಮಾಡ್ತಿರೋ ಎಷ್ಟೋ ಸಂಸ್ಥೆಗಳಿಗೆ ಅನ್ವಯವಾಗೋ ಪ್ರಶ್ನೆ ಇದು.